ಪ್ರಸಾದನ ಮನೆ ಬಹಳ ಹಳೆಯದೇ ಅಲ್ಲದಿದ್ದರೂ ಮೇಲ್ಛಾವಣಿ ಬಿರುಕು ಬಂದು ಮಳೆ ಬಂದರೆ ಹನಿ ಹನಿಯಾಗಿ ನೀರು ಸುರಿಯುವ ಪರಿಸ್ಥಿತಿ ಬಂದಿರುತ್ತದೆ. ಮನೆ ದೊಡ್ಡದೇ, ಆದರೆ ಮನೆಯಲ್ಲಿರುವ ಗಂಡಸರೆಲ್ಲರಿಗೂ ಸೋಂಬೇರಿತನ ಮತ್ತಷ್ಟು ದೊಡ್ಡದು. ಮೇಲ್ಛಾವಣಿ ರಿಪೇರಿ ಮಾಡಿಸುವಂತ ಅತ್ತೆ ಶಾರದ 3 ಸೊಸೆಯರು ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ರು, ನಾಳೆ ನೋಡೋಣ ನಾಡಿದ್ ನೋಡೋಣ ಅಂತ ಗಂಡಸರು 3 ವಾಯ್ದೆ ಹಾಕೊಂಡು ಬರ್ತಾ ಇರ್ತಾರೆ. ಕಡೆಗೆ ಮಳೆ ಶುರುವಾಗುತ್ತದೆ. ಒಂದು ದಿನ ಬೆಳಿಗ್ಗೆ 8 ಗಂಟೆಯ ಸಮಯದಲ್ಲಿ ಆಕಾಶ ಮಬ್ಬಾಗುತ್ತದೆ. ಸಣ್ಣಗೆ ಹನಿ ಸುರಿಯಲಿಕ್ಕೆ ಶುರುವಾಗುತ್ತದೆ. ಪ್ರಸಾದ್ ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ರಮೇಶ್ ಫೋನ್ ನೋಡ್ಕೊಂಡು ಕಾಫಿ ಕುಡಿತಾ ಇರ್ತಾನೆ. ಸುರೇಶ್ ಇನ್ನು ನಿದ್ದೆ ಮತ್ತು ಬಿಡದೆ ಆಕಳಿಸುತ್ತಾ ಕೂತಿರ್ತಾನೆ. ಅರುಣ್ ಟಿವಿಯಲ್ಲಿ ಏನೋ ಸಿನಿಮಾ ನೋಡ್ತಾ ಇರ್ತಾನೆ. ಅಡಿಗೆ ಮನೆಯಲ್ಲಿ ಶಾರದಾ, ಅನಾಮಿಕಾ, ಅವನಿ, ಅಂಜಲಿ ಅಡಿಗೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಏನು ಅಂದ್ರೆ ಪ್ರಸಾದ್, ಹೊರಗಡೆ ಮಳೆ ಶುರುವಾದ ಹಾಗಿದೆ, ನೋಡಿದ್ರಾ? ಬೀಳ್ತಾ ಇದ್ದ ಬಿಡೆ, ಮಳೆಗಾಲ ಅಲ್ವಾ, ಮಳೆ ಬೀಳದೆ ಬಿಸಿಲು ಬರುತ್ತಾ ಏನು? ನನ್ನ ಉದ್ದೇಶ ಮಳೆ ಬಗ್ಗೆ ಅಲ್ಲ, ನಮ್ಮ ಮೇಲ್ಛಾವಣಿ ಬಗ್ಗೆ. ಇನ್ನು ಅರ್ಧ ಗಂಟೆ ಹೀಗೆ ಬಿದ್ರೆ ಹಾಲ್ನಲ್ಲಿ ಅಡಿಗೆ ಮನೆಯಲ್ಲಿ ನೀರ್ ಸುರಿಲಿಕ್ಕೆ ಶುರುವಾಗುತ್ತೆ. ಆ ಸ್ಲಾಬ್ಗೆ ಏನಾದ್ರು ಕೆಮಿಕಲ್ಸ್ ಹಾಕಿ ಅಂತ 6 ತಿಂಗಳಿಂದ ಬಡ್ಕೋತಾ ಇದ್ದೀನಿ. ನನಗೇನಕ್ಕೆ ಹೇಳ್ತಾ ಇದೀಯಾ? ನಿನಗೆ 3 ಆಜಾನುಭಾವವಾದ ಮಕ್ಕಳಿದಾರಲ್ಲ, ಹೋಗಿ ಅವ್ರಿಗೆ ಹೇಳು. ರಮೇಶು, ಏನು ನಿಮ್ಮಮ್ಮ ಏನೋ ಆರ್ಡರ್ ಮಾಡ್ತಾ ಇದ್ದಾಳಲ್ಲ? ಅಪ್ಪ, ನಂದು ಸಾಫ್ಟ್ವೇರ್ ಜಾಬ್, ವರ್ಕ್ ಫ್ರಮ್ ಹೋಮ್ ಅಂತ ಹೆಸರಿಗೆ ಹೊರತು ಆಫೀಸ್ಗಿಂತ ಹೆಚ್ಚು ಪ್ರೆಷರ್ ಇರುತ್ತೆ. ಬೆಳಿಗ್ಗೆ ಎದ್ದಾಗಿನಿಂದ ಕ್ಲೈಂಟ್ಸ್ ಕಾಲ್ನಿಂದ ತಲೆ ಒಡೆದು ಹೋಗ್ತಾ ಇದೆ. ಇದೆಲ್ಲ ನಾನೆಲ್ಲಿ ನೋಡ್ಕೊಳಕಾಗುತ್ತೆ? ಸುರೇಶ್ ಖಾಲಿಯಾಗಿದ್ದಾನಲ್ಲ, ಅವನೇನೆ ನೋಡು ಅಂತ ಹೇಳು. ನಾನೇನ್ ಖಾಲಿಯಾಗಿಲ್ಲಪ್ಪ, ನಿನ್ನೆ ರಾತ್ರಿ ಎಲ್ಲ ನನಗೆ ಸೊಂಟ ನೋವು. ಮೊದಲೇ ಮಳೆಗಾಲ, ಈಗ ಯಾವ ಮೇಸ್ತ್ರಿ ಸಿಗ್ತಾನೆ ಹೇಳು? ಮಳೆ ಕಡಿಮೆ ಆದಾಗ ನಿಧಾನವಾಗಿ ನೋಡೋಣ. ಅರೆ ಅರುಣ್, ಅದೇನೋ ನೀನ್ ನೋಡ್ಬೋದಲ್ವೋ? ನಾನ್ ನೋಡ್ತೀನಲ್ಲ, ಇನ್ನೊಂದು ಗಂಟೆಲಿ ಕ್ರಿಕೆಟ್ ಮ್ಯಾಚ್ ಶುರುವಾಗತ್ತೆ, ಅದು ನೋಡ್ತೀನಿ. ಈ ಸ್ಲ್ಯಾಬ್ ರಿಪೇರಿ ನನಗೆ ಹೇಗ್ ಗೊತ್ತಾಗುತ್ತೆ? ಯಾರಿಗಾದ್ರೂ ಫೋನ್ ಮಾಡಿ ಕರೀರಿ. ಇಷ್ಟರಲ್ಲಿ ಅಡಿಗೆ ಮನೆಯೊಳಗಿಂದ ಚಕ್ ಅಂತ ದರಿದ್ರ ಅನ್ನುವ ಅವನಿ ಕೋಪದ ಮಾತು ಕೇಳಿಸುತ್ತದೆ. ಅತ್ತೆ ನೋಡಿ, ಇಲ್ಲಿ ನಾನು ಕಷ್ಟಪಟ್ಟು ಮಾಡಿದ ಪಪ್ಪಿನಲ್ಲಿ ಕರೆಕ್ಟ್ ಆಗಿ ಮೇಲ್ಛಾವಣಿ ಬಿರುಕಿನಿಂದ ಕೆಸರು ನೀರು ಬಿತ್ತು. ಪಪ್ಪೆಲ್ಲ ಹಾಳಾಗೋಯ್ತು. ಈಗ ನನ್ ಪರಿಸ್ಥಿತಿ ಇನ್ನೂ ದಾರುಣ ಅಕ್ಕ. ನಾನು ಅಡಿಗೆ ಮಾಡ್ತಾ ಇದ್ರೆ ನನ್ ತಲೆ ಮೇಲೆ ಬೀಳ್ತಾ ಇದೆ ನೀರು, ನೇರವಾಗಿ ನೀರು. ಒಲೆ ಮೇಲೆ ಕೂಡ ನೀರ್ ಬಿದ್ದು ಒಲೆ ಆರ್ತಾ ಇದೆ. ಕೇಳಿಸ್ತಾ ಇದೆಯಾ ನಿಮಗೆಲ್ಲ? ಅಡಿಗೆ ಮನೆಯಲ್ಲಿ ಮಳೆ ಬರ್ತಾ ಇದೆ. ಆ ಮೇಲ್ಛಾವಣಿ ರಿಪೇರಿ ಮಾಡಿಸ್ತಾ ಇದ್ರೆ ನಾಳೆಯಿಂದ ನಿಮಗೆ ಅಡಿಗೆ ಇರಲ್ಲ. ಅದೇನ್ ಶಾರದಾ ಹಾಗಂತ್ಯಾ? ಅಡಿಗೆ ಮನೆಯಲ್ಲಿ ಒಂದು ಮೂಲೆ ಸುರಿತಾ ಇದ್ರೆ ಪಾತ್ರೆಗಳ ಪಕ್ಕದಲ್ಲಿ ಇಟ್ಕೊಂಡು ಅಡಿಗೆ ಮಾಡ್ಬೋದಲ್ಲ? ಅದಕ್ಕೆ ಅಡಿಗೆನ ಬಿಡ್ಬೇಕಾ? ಅಡ್ಜಸ್ಟ್ ಆಗ್ಬೇಕು ಹೊರಟು? ಮಾವಯ್ಯ, ಅಡಿಗೆ ಮನೆಯಲ್ಲಿ ಮಾತ್ರನೇ ಇಲ್ಲ, ನಿಮ್ಮ ದೊಡ್ಡ ಮಗ ಮಲಗುವ ರೂಮಿನಲ್ಲಿ ಕೂಡ ಮಂಚದ ಮೇಲೆ ಸರಿಯಾಗಿ ದಿಂಬಿಡುವ ಜಾಗದಲ್ಲಿ ನೀರ್ ಸೋರ್ತಾ ಇದೆ. ನಿನ್ನೆ ರಾತ್ರಿ ರಮೇಶ್ ಕೆಳಗೆ ಮಲಗಿದ್ದಾರೆ. ಹೌದಪ್ಪ, ನಿನ್ನೆನೆ ನಾನು ಬಹಳ ಕಷ್ಟಪಟ್ಟೆ. ಒಂದ್ಸಲ ಮೇಸ್ತ್ರಿಗೆ ಕಾಲ್ ಮಾಡಿ ಕರೀರಿ. ಸರಿ ಬಿಡಿ, ಈ ಮಳೆ ಕಡಿಮೆ ಆಗ್ಲಿ, ಆಗ ಕರೆಯೋಣ. ಯಾರು ಬರ್ತಾರೆ? ನೀವ್ ಹೋಗಿ ಅಡಿಗೆ ಶುರು ಮಾಡಿ, ಮೊದ್ಲು ಹಸಿವೆ ಆಗ್ತಾ ಇದೆ. ಹಾಗನ್ನುವ ಗಂಡಸರ ನಿರುತ್ಸಾಹದ ಉತ್ತರದ ಮುಂದೆ ಹೆಂಗಸರಿಗೆ ಎಲ್ಲೆಲ್ಲದ ಕೋಪ ಬರುತ್ತೆ. ಆದರೆ ಮಾಡೋದೇನಿದೆ? ಪಾತ್ರೆಗಳನ್ನು ಪಕ್ಕಕ್ಕೆ ಜರುಗಿಸುತ್ತಾ ಕಷ್ಟಪಟ್ಟು ಅಡಿಗೆ ಪೂರ್ತಿ ಮಾಡುತ್ತಾರೆ. ಗಂಡಸರು ಮಾತ್ರ ಹಾಯಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಬಿಸಿ ಬಿಸಿ ಊಟನ ಇಳಿಸ್ತಾರೆ. ಆಗ ಮಧ್ಯಾಹ್ನವಾಗುತ್ತದೆ. ಗಂಡಸರೆಲ್ಲ ಊಟ ಮಾಡಿ ಅವರವರ ರೂಮಲ್ಲಿ ಅವರು ಹೊರಕೆ ಹೊಡ್ಕೊಂಡು ಮಲ್ಕೋತಾರೆ. ಅತ್ತೆ ಶಾರದ 3 ಸೊಸೆಯರು ಅನಾಮಿಕಳ ರೂಮಿನಲ್ಲಿ ಸಮಾವೇಶವಾಗಿದ್ದಾರೆ. 4 ಮುಖದಲ್ಲಿಯೂ ತೀವ್ರವಾದ ಅಸಹನೆ ಕಾಣಿಸುತ್ತದೆ. ಅಬ್ಬಾ, ನಾನಿನ್ನು ಸಹಿಸಲಾರೆಕ್ಕ. ಮನೆಯಲ್ಲಿ ನೀರ್ ಸೋರ್ತಾ ಇದ್ರು ಕೂಡ ಇವರಿಗೆ ನಿಜಕ್ಕೂ ಇರುವೆ ಕಚ್ಚಿದ ಹಾಗೆ ಕೂಡ ಇಲ್ಲ. ನಾವು ಕಷ್ಟಪಟ್ಟು ಮೇಲೆ ನೀರ್ ಬೀಳ್ತಾ ಇದ್ರು ಸರಿ, ಅಡ್ಗೆ ಮಾಡಿ ಹಾಕ್ತಾ ಇದೀವಿ. ಆದ್ರಿಂದ ಇವರಿಗೆಲ್ಲ ಸುಲಭವಾಗಿದೆ. ಇವರ ಸೋಂಬೇರಿತನ ಹೆಚ್ಚಾಗಿ ಹೋಗಿದೆ. ಹೌದು ಅಕ್ಕ, ನಮ್ಮವನಂತೂ ಕನಿಷ್ಠ ಸೋರ್ತಾ ಇರುವ ನೀರ್ ಕೆಳಗೆ ಒಂದು ಬಕೆಟ್ ಇಡೋದಕ್ಕೆ ಕೂಡ ಸೋಫಾದಿಂದ ಎದ್ದಿಲ್ಲ. ನಾನೇ ಹೋಗಿ ಇಟ್ಟು ಬಂದೆ. ಇವರ ಸೋಂಬೇರಿತನಕ್ಕೆ ಒಂದು ಕೈ ಮುಗಿಬೇಕಮ್ಮ. ನನ್ನ ಕರ್ಮ, ನನ್ನ ಗಂಡನ ದಾರಿನಲ್ಲೇ ನನ್ನ ಮಕ್ಕಳು ಕೂಡ ಈಗ ಹೋಗಿದ್ದಾರೆ. ಅವರು ಕೂಡ ಹೀಗೆ ಯಾವ ಕೆಲ್ಸನೂ ಮಾಡಲ್ಲ, ಯಾರಿಗೂ ಹೇಳಲ್ಲ. 3 ಮೊದ್ದುಗಳ ಹಾಗೆ ತಯಾರಾಗಿದ್ದಾರೆ. ನೀವು ಬಂದ್ರಾದ್ರೂ ಇವ್ರನ್ನ ಬದಲಾಯಿಸೋಣ ಅನ್ಕೊಂಡೆ, ಆದ್ರೆ ನಿಮ್ಮ ಮಾತು ಕೂಡ ಕೇಳ್ತಾ ಇಲ್ಲ. ಕೇಳಲ್ಲ ಅತ್ತೆಯ, ಅವರು ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ಅವರಿಗೆ ಅನುಭವವಾದ್ರೆ ಗೊತ್ತಾಗುತ್ತೆ, ಬುದ್ಧಿ ಕೂಡ ಬರುತ್ತೆ. ಅನುಭವಕ್ಕೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಮ್ಮ ಹೇಳು ಅನಾಮಿಕಾ? ಒಂದು ಅದ್ಭುತವಾದ ಪ್ಲಾನ್ ಇದೆ ಅತ್ತೆ. ನಾವೆಲ್ಲರೂ ಸೇರಿ ಈ ಗಂಡಸು ಮಹಾರಾಜರಿಗೆ ಒಂದು ಚಿಕ್ಕ ಶಾಕ್ ಟ್ರೀಟ್ಮೆಂಟ್ ಕೊಡೋಣ. ಆಗ ಹೊರತು ಇವರಿಗೆ ನೀರು ಕಾರೋದ್ರಿಂದ ಆಗುವ ಕಷ್ಟಗಳೇನು ಅಂತ ಅರ್ಥವಾಗಲ್ಲ. ಪ್ಲಾನ ಏನಕ್ಕ ಹೇಳು? ನಾನಂತೂ ಏನಾದ್ರೂ ಮಾಡ್ತೀನಿ. ಹೌದು ಅಕ್ಕ, ಏನಾದ್ರೂ ಮಾಡಿ ಇವರಿಗೆ ಬುದ್ಧಿ ಹೇಳಲೇಬೇಕು. ನಮ್ಮ ಪ್ಲಾನ್ ಹೆಸರು ಮಳೆಗಾಲದಲ್ಲಿ ಕೊಡೆಯ ಕೆಳಗೆ ಊಟ. ಸಖತ್ತಾಗಿ ಹೇಳ್ದೆಮ್ಮ. ನಿನ್ನ ಐಡಿಯಾ ನನಗೆ ಮೊದಲೇ ಬಂದಿದ್ರೆ ಈ ಹೊತ್ತಿಗೆ ನನ್ ಗಂಡ ನಾಗಲೋಟ ಓಡಿ ಮೇಸ್ತ್ರಿನ ಕರ್ಕೊಂಡ್ ಬರ್ತಾ ಇದ್ದ. ಸರಿ ಬಿಡು, ಬರುವ ಭಾರಿ ಮಳೆಗೋಗಿ ಎದುರು ನೋಡೋಣ, ಆಗ ನಮ್ಮ ಪ್ಲಾನ್ ಅನ್ನ ಅಮಲ್ ಮಾಡೋಣ. ಡನ್. ಇನ್ನು ಇವರ ಕೆಲಸ ಗೋವಿಂದ. ಹಾಗೆ ಎಂದು ಅನಾಮಿಕಾ ತನ್ನ ಪ್ಲಾನ್ ಅನ್ನು ಅತ್ತೆಗೆ ವಾರಗಿತ್ತಿಯರಿಗೆ ವಿವರಿಸುತ್ತಾಳೆ.
ಆ ಪ್ಲಾನ್ ಕೇಳುತ್ತಲೇ ಎಲ್ಲರ ಮುಖದಲ್ಲಿಯೂ ದೊಡ್ಡ ಕಿರುನಗೆ ಬರುತ್ತದೆ. ಅತ್ತೆ ಶಾರದ ಕೂಡ ಸೊಸೆಯರ ಬುದ್ಧಿವಂತಿಕೆಗೆ ಸಂತೋಷ ಪಡುತ್ತಾಳೆ. ಹಾಗಂದುಕೊಳ್ಳುತ್ತಿರುವಾಗಲೇ 2 ದಿನ ಕಳೆಯುತ್ತದೆ. ಭಾನುವಾರದ ಮಧ್ಯಾಹ್ನ ಆಕಾಶದಲ್ಲಿ ದಟ್ಟವಾದ ಮೋಡಗಳು ಹಬ್ಬುತ್ತದೆ. ಕುಂಭವೃಷ್ಟಿ ಬರಲಿಕ್ಕೆ ಶುರುವಾಗುತ್ತದೆ. ಮಿಂಚು ಗುಡುಗುಗಳಿಂದ ಹೊರಗಡೆ ಭಯಂಕರವಾಗಿರುತ್ತದೆ. ಮನೆಯಲ್ಲಿ ಪರಿಸ್ಥಿತಿ ಇನ್ನೂ ದಾರುಣವಾಗಿರುತ್ತದೆ. ಹಾಲ್ನಲ್ಲಿ 3 ಕಡೆ, ಅಡಿಗೆ ಮನೆಯಲ್ಲಿ 2 ಕಡೆ ನೀರು ಧಾರೆಯಾಗಿ ಸುರಿತಾ ಇರುತ್ತದೆ. ಗಂಡಸರೆಲ್ಲ ನೀರು ಸೋರದ ಒಂದೇ ಸೇಫ್ ಪ್ಲೇಸ್ ಆದ ಡೈನಿಂಗ್ ಏರಿಯಾ ಹತ್ರ ಕುರ್ಚಿ ಹಾಕೊಂಡು ಕೂತಿರ್ತಾರೆ. ಅಡಿಗೆ ಮನೆಯಲ್ಲಿ ಯಾರೂ ಇಲ್ಲ. ಶಾರದಾ, ಏನೇ ಮಳೆ ಜೋರಾಗಿ ಬೀಳ್ತಾ ಇದೆ ಹೊರಗಡೆ, ಬಿಸಿ ಬಿಸಿಯಾಗಿ ಪಕೋಡ ತಗೊಂಬಾ. ಅನಾಮಿಕಾ, ನಂಗೂ ಹಸಿವಾಗ್ತದೆ. ನೆನೆದು ಚಿಕನ್ ಕರಿ ಏನಾದ್ರು ಇದ್ರೆ ಬಿಸಿ ಮಾಡಿ ತಗೊಂಬಾ. ಅವನಿ, ನನ್ ಬಟ್ಟೆ ಎಲ್ಲ ಒದ್ದೆ ಆಗ್ತದೆ. ಸ್ವಲ್ಪ ಇಲ್ಲಿ ಬಂದು ಬಕೆಟ್ ಇಲ್ಲಿಡು. ಅಂಜಲಿ, ಟಿವಿಯಲ್ಲಿ ಸಿಗ್ನಲ್ ಹೋಗಿದೆ. ಆ ಸೆಟಪ್ ಬಾಕ್ಸ್ ಏನಾಗಿದೆ ಸ್ವಲ್ಪ ನೋಡು. ಆಗ ಎಷ್ಟು ಕರೆದರೂ ಒಳಗಡೆಯಿಂದ ಯಾರ ವಾಯ್ಸು ಕೇಳಿಸ್ಲಿಲ್ಲ. ಮನೆಯೆಲ್ಲ ನಿಶಬ್ದವಾಗಿರುತ್ತದೆ. ಗಂಡಸರು 4 ಆಶ್ಚರ್ಯದಿಂದ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಏನ್ರೋ, ಯಾರು ಮಾತಾಡ್ತಾ ಇಲ್ಲ, ಎಲ್ರು ಎಲ್ಲಿ ಹೋಗಿದ್ದಾರೆ? ಏನೋಪ್ಪ, ಅಡಿಗೆ ಮನೇಲಿ ಇದ್ದಾರೋ ಏನೋ, ನೋಡೋಣ ಬನ್ನಿ. ಹಾಗೆ ಅಂದುಕೊಂಡು 4 ಎದ್ದು ಅಡಿಗೆ ಮನೆಯೊಳಗೆ ಹೋಗುತ್ತಾರೆ. ಅಲ್ಲಿ ನೋಡಿದರೆ ಯಾರೂ ಇಲ್ಲ. ಆದರೆ ಅಲ್ಲಿರುವ ವಸ್ತುಗಳನ್ನು ನೋಡಿ ಅವರಿಗೆ ಹುಚ್ಚು ಹಿಡಿದ ಹಾಗಾಗುತ್ತೆ. ಗ್ಯಾಸ್ ಸ್ಟವ್ ಇಲ್ಲ, ಸಿಲಿಂಡರ್ ಇಲ್ಲ, ಅಡಿಗೆ ಪಾತ್ರೆಗಳು ಇಲ್ಲ, ಎಲ್ಲ ಮಾಯವಾಗಿರುತ್ತದೆ. ಅರೆ, ಮನೆಯಲ್ಲಿ ಕಳ್ರು ಬಂದ್ರೆ ಏನೋ, ಸ್ಟವ್ ಸಿಲಿಂಡರ್ ಎತ್ಕೊಂಡು ಹೋದಾಗಿದೆ. ಕಳ್ರು ಏನಕ್ಕೋ ಸ್ಟವ್ ಎತ್ಕೊಂಡು ಹೋಗ್ತಾರೆ ಹುಚ್ಚ? ಮೊದ್ಲು ನಮ್ಮವ್ರು ಎಲ್ಲಿದ್ದಾರೋ ಹುಡ್ಕೋಣ. ಹಾಗಂತ ಮನೆಯಲ್ಲಿ ಹುಡುಕುತ್ತಾರೆ. ಎಲ್ಲಿಯೂ ಇಲ್ಲ. ಕಡೆಗೆ ಹಾಲ್ನಲ್ಲಿರುವ ಕಿಟಕಿಯೊಳಗಿಂದ ಹೊರಗಡೆ ನೋಡಿದ ಪ್ರಸಾದನಿಗೆ ಕಣ್ಣು ಅಗಲವಾಗುತ್ತದೆ. ಅರೆ ಅರೆ ಸುರೇಶು, ಅರೆ ಅರುಣು, ಇಲ್ಲಿ ಬಂದ್ರು, ಹೊರಗಡೆ ನೋಡಿ. ಅದನ್ನು ಕೇಳುತ್ತಲೇ 4 ಕಿಟಕಿಯೊಳಗಿಂದ ಹೊರಗಡೆ ನೋಡುತ್ತಾರೆ. ಅಲ್ಲಿಯ ದೃಶ್ಯ ನೋಡಿ ಅವರ ಬಾಯಿಂದ ಮಾತೇ ಬರಲಿಲ್ಲ. ಜೋರಾಗಿ ಮಳೆ ಬೀಳ್ತಾ ಇರುತ್ತದೆ. ಮನೆಯ ಆವರಣದಲ್ಲಿರುವ ಖಾಲಿ ಜಾಗದಲ್ಲಿ ಸಿಲಿಂಡರ್, ಗ್ಯಾಸ್ ಸ್ಟವ್ ಇಟ್ಟಿರುತ್ತಾರೆ. ಅತ್ತೆ, 3 ಸೊಸೆಯರು ತಲೆಗೊಂದು ದೊಡ್ಡ ಕೊಡೆ ಹಿಡಿದಿರುತ್ತಾರೆ. ಅನಾಮಿಕಾ ಕೊಡೆ ಹಿಡಿದುಕೊಂಡು ಸ್ಟವ್ ಮೇಲೆ ಏನೇ ಬೇಯಿಸ್ತಾ ಇರ್ತಾಳೆ. ಅಂಜಲಿ ಸೌಟ್ ಇಟ್ಕೊಂಡು ಏನೋ ತಿರುಗಿಸ್ತಾ ಇರ್ತಾಳೆ. ಶಾರದಾ ಅವನಿ ಕುರ್ಚಿನಲ್ಲಿ ಕೂತ್ಕೊಂಡು ತಮ್ಮ ಕೈಯಲ್ಲಿರುವ ಕೊಡೆ ಹಿಡ್ಕೊಂಡು ಬಿಸಿ ಬಿಸಿಯಾಗಿ ಪ್ಲೇಟ್ ಅಲ್ಲಿ ಅನ್ನ ರಸ ಹಾಕೊಂಡು ಹಾಯಾಗಿ ನಗುತ್ತಾ ಊಟ ಮಾಡ್ತಾ ಇರ್ತಾರೆ. ಮಧ್ಯ ಮಧ್ಯದಲ್ಲಿ ಅನಾಮಿಕಾ ಮಾಡಿದ ಪಕೋಡಗಳನ್ನು ತಿನ್ನುತ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಮಳೆಯಲ್ಲಿ ನೆನೆಯದ ಹಾಗೆ ಕೊಡೆಯನ್ನು ಅಡ್ಡ ಹಿಡಿದುಕೊಂಡು ಹೊರಗಡೆ ಪಿಕ್ನಿಕ್ ಹಾಗೆ ಅಡಿಗೆ ಮಾಡ್ಕೊತಾ ಇರ್ತಾರೆ. ಇದೇನ್ರು, ಅವರು ಅಂಗಳದಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಮ್ಮನ್ ಕರಿಬಾರ್ದಾ? ನನ್ ಪಕೋಡ ಕೂಡ ಅವರೇ ತಿಂತಾ ಇದ್ದಾರೆ. ಮೊದ್ಲು ಅವರು ಮಳೆ ನೆನಕ್ಕೆ ಹೊರಗಡೆ ಹೋಗಿದ್ದಾರೆ. ಅವರು ನಮ್ಮನ್ನು ಕರೆಯದೆ ಅವರೇ ಪಾರ್ಟಿ ಮಾಡ್ಕೋತಾ ಇದ್ದಾರೇನಪ್ಪ. ದೇವ್ರೆ, ಪಕ್ಕದವರು ನೋಡಿದ್ರೆ ನಮ್ಮ ಮರ್ಯಾದೆ ಬಜಾರ್ಗೆ ಹೋಗುತ್ತೆ. ಬಾ, ಮೊದ್ಲು ಹೊರಗೆ ಹೋಗೋಣ. ಹಾಗೆ ಅಂದುಕೊಂಡು 4 ಗಂಡಸರು ತಲೆ ಮೇಲೆ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿಕೊಂಡು ಓಡ್ಕೊಂಡು ಅಂಗಳದಲ್ಲಿರುವ ಅತ್ತೆ ಸೊಸೆಯರ ಹತ್ರ ಬರ್ತಾರೆ. ಮಳೆಯಲ್ಲಿ ನೆನೆಯುತ್ತಲೇ ಅವರ ಮುಂದೆ ನಿಲ್ಲುತ್ತಾರೆ. ಅತ್ತೆ ಸೊಸೆಯರು ಮಾತ್ರ ಅವರನ್ನು ನೋಡಿ ಕೂಡ ನೋಡದ ಹಾಗೆ ಏನೋ ಹೆಚ್ಚಿಕೊಳ್ಳದೆ ತಮ್ಮ ಕೊಡೆಯ ಕೆಳಗೆ ಹಾಯಾಗೆ ಪಕೋಡ ತಿಂತ ನಗ್ತಾ ಇರ್ತಾರೆ. ಏನೇ ಶಾರದಾ, ಏನಿದು? ಹುಚ್ಚೇನಾದ್ರೂ ಹಿಡಿತ ನಿಮ್ಮೆಲ್ರಿಗೂ? ಮನೆಯಲ್ಲಿ ಅಡಿಗೆ ಮನೆ ಇದ್ದಾಗ ಈ ಮಳೆಯಲ್ಲಿ ರೋಡ್ ಮೇಲೆ ಅಡಿಗೆ ಮಾಡೋದೇನೋ, ಊಟ ಮಾಡೋದೇನೋ? ಒಳಗಡೆಗೆ ಹೋಗಿ ಎಲ್ರು. ನಾವೇನಕ್ಕೆ ಒಳಗಡೆ ಬರ್ಬೇಕ್ರಿ? ಇಲ್ಲೇ ತುಂಬಾ ಚೆನ್ನಾಗಿದೆ. ಅನಾಮಿಕಾ, ಇದೇನಿದು ಹೊಸ ನಾಟಕ? 4 ಸೇರಿ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಮಗೆ ಹಸುವೆಯಿಂದ ಹೊಟ್ಟೆ ಸುಟ್ಟು ಹೋಗ್ತದೆ. ಮನೆಯಲ್ಲಿ ಏನು ಇಲ್ದೆ ಎಲ್ಲ ಇಲ್ಲಿಗೆ ಏನಕ್ಕೆ ತಂದಿದ್ದೀರಾ? ಹಬ್ಬ, ನಾಟಕವೇನಿದೆ? ಪ್ರಾಕ್ಟಿಕಲ್ ಆಗಿ ಆಲೋಚಿಸಿದ್ವಿ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಆಲೋಚಿಸೋದಂದ್ರೆ ಮಳೆಯಲ್ಲಿ ಹೀಗೆ ಸ್ಟವ್ ಇಟ್ಕೊಂಡು ಅಡಿಗೆ ಮಾಡೋದ? ತಲೆ ಕೆಟ್ಟೋದವರು ಕೂಡ ಹೀಗೆ ಮಾಡಲ್ಲ. ಅತಿಗೆ ಪ್ಲೀಸ್ ಒಳಗಡೆ ಬಂದ್ಬಿಡಿ. ಅಕ್ಕಪಕ್ಕದವರು ನೋಡಿ ನಗ್ತಾ ಇದ್ದಾರೆ. ಪಕ್ಕದ ಮನೆಯವರು ನಮ್ಮನ್ನ ನೋಡಿ ನಗ್ತಾ ಇದ್ದಾರೆ. ಮನೆಯಲ್ಲಿ 4 ಗಂಡಸರಿದ್ರು ಕೂಡ ಸೋರ್ತಾ ಇರುವ ಮೇಲ್ಛಾವಣಿನ ರಿಪೇರಿ ಮಾಡ್ಸಿಲ್ಲ ಅಂತ ಹೇಳಿ ನಗ್ತಾ ಇದ್ದಾರೆ. ನಿಮ್ಮ ಸೋಂಬೇರಿತನ ಎಲ್ಲ ನೋಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಅದಕ್ಕಾಗಿನಾ? ಅದಕ್ಕಿಂತ ಮನೆ ಬಿಟ್ಟು ಹೀಗೆ ಹೊರಗಡೆ ಬರ್ತಾರಾ? ಮತ್ತೆ ಇನ್ನೇನ್ ಮಾಡೋ ಅಂತೀರಾ ಅರುಣ್? ಮನೆಯಲ್ಲಂತೂ ಸ್ಲಾಬ್ ಇಂದ ನೀರು ಪಪ್ಪಲಿ ಬೀಳ್ತಾ ಇದೆ, ಸಾರ್ ಮೇಲೆ ಬೀಳ್ತಾ ಇದೆ. ಮನೆಯಲ್ಲಿ ಸುರಿತಾ ಇರೋ ನೀರಿಗೆ ನಾವು ಹೊರಗೆ ಬರ್ತಾ ಇರುವ ಮಳೆಗೂ ಭೇದವೇನಿದೆ ಹೇಳಿ? ಕರೆಕ್ಟ್ ಆಗಿ ಹೇಳ್ದೆ ಅಂಜಲಿ. ಮಾವಯ್ಯ, ರಮೇಶ್ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಮೇಲಿಂದ ಕೆಸರು ನೀರು ಅಡಿಗೆಯಲ್ಲಿ ಬೀಳ್ತಾ ಇದೆ. ಒಳಗಡೆ ಕೊಡೆ ಹಿಡ್ಕೊಂಡು ಅಡಿಗೆ ಮಾಡೋಣ ಅಂತಂದ್ರೆ ಕೊಡೆ ಮೇಲ್ಛಾವಣಿಗೆ ತಗಲುತ್ತೆ. ಮೇಲಾಗಿ ಗಾಳಿ ಆಡ್ತಾ ಇಲ್ಲ. ಅದೇ ಇಲ್ಲಿ ಹೊರಗಾದ್ರೆ ವಿಶಾಲವಾಗಿರುತ್ತೆ. ಕೊಡೆ ಕೂಡ ಹಾಯಾಗಿ ಹಿಡ್ಕೋಬಹುದು. ಸ್ವಚ್ಛವಾದ ಮಳೆ ನೀರು ಬಂದ್ರು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಮನೇಲಿ ಸೋರುವ ಜಾಗಕ್ಕಿಂತ ಹೊರಗಡೆ ನಮಗೆ ಕಂಫರ್ಟ್ ಆಗಿ ಅನಿಸಿ ಅಡಿಗೆ ಇಲ್ಲೇ ಬದಲಾಯಿಸಿದ್ವಿ. ಅನಾಮಿಕಾ, ನೀನು ತುಂಬಾ ಲಾಜಿಕ್ ಮಾತಾಡ್ಬೇಡ, ತಪ್ಪಾಗಿ ಹೋಯ್ತು. ನಾವೇ ನಿರ್ಲಕ್ಷ್ಯ ಮಾಡಿದ್ವಿ, ಸರಿನಾ? ನಿರ್ಲಕ್ಷ್ಯ ಅಲ್ಲ ರಮೇಶು, ನೀವೆಲ್ಲ ಮಹಾ ಸೋಂಬೇರಿಗಳಾಗಿ ಬಿಟ್ಟಿದ್ದೀರಾಗ. ನಿಮ್ಮ ಹೆಂಡತಿಯರು ಕಣ್ಣೆದ್ರೆ ಸುರಿತಾ ಇರೋ ಮಳೆಯಲ್ಲಿ ಅಡಿಗೆ ಮನೆಯಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದ್ದು ಕೂಡ ಮೇಸ್ತ್ರಿಗೆ ಫೋನ್ ಮಾಡೋದಕ್ಕೆ ನಿಮ್ಗೆ ಸೋಂಬೇರಿತನ. ನನ್ನ ಗಂಡನಿಗಂತೂ ಜವಾಬ್ದಾರಿ ಇಲ್ಲ. ನೀವು ಕೂಡ ಹಾಗೆ ತಯಾರಾಗಿದ್ದೀರಾ? ನೀವು ಬದಲಾಗುವವರೆಗೂ ನಾವು ಮನೆಯೊಳಗೆ ಬರಲ್ಲ. ಮಳೆ ಬಂದಾಗೆಲ್ಲ ನಮ್ಮ ಅಡಿಗೆ, ನಮ್ಮ ಊಟ ಇಲ್ಲೇ.
ಈ ಕೊಡೆ ಕೆಳಗೆ ನೀವು ಬೇಕು ಅಂತಂದ್ರೆ ನೀವು ಕೂಡ ಒಂದೊಂದು ಕೊಡೆ ಕೊಂಡ್ಕೊಂಡು ಇಲ್ಲಿ ಬನ್ನಿ, ಮಾಡಿ ಹಾಕ್ತೀವಿ ಅಷ್ಟೇ. ಅದನ್ನು ಕೇಳಿದ ನಂತರ ಶಾರದಳ ಮಾತಿಗೆ ಅನಾಮಿಕ ಕೊಟ್ಟ ಲಾಜಿಕ್ಗೆ ಗಂಡಸರಿಗೆ ಮೈಂಡ್ ಬ್ಲಾಕ್ ಆಗಿ ಹೋಗುತ್ತೆ. ತಮ್ಮ ಸೋಂಬೇರಿತನದಿಂದ ಮನೆಯಲ್ಲಿ ಹೆಂಗಸರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಂದು ಅವರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥವಾಗುತ್ತದೆ. ಪಕ್ಕದ ಮನೆಯವರು ಬಾಲ್ಕನಿಯಲ್ಲಿ ನಿಂತುಕೊಂಡು ತಮ್ಮನ್ನೇ ನೋಡಿ ನಗ್ತಾ ಇದ್ದಾರೆ ಅಂತ ಪ್ರಸಾದನಿಗೆ ಅರ್ಥವಾಗುತ್ತೆ. ನಾಲ್ವರಿಗೂ ಅವಮಾನವಾಗಿ ತಲೆ ತಗ್ಗಿ ಹೋಗುತ್ತದೆ. ಶಾರದಾ, ನನ್ನನ್ನು ಕ್ಷಮಿಸು, ನನ್ನಿಂದಲೇ ಇವರು ಕೂಡ ಹೀಗೆ ತಯಾರಾಗಿದ್ದಾರೆ. ಮನೆ ಯಜಮಾನನಾಗಿ ನಾನೇ ಜವಾಬ್ದಾರಿ ತಗೊಂಡಿಲ್ಲ, ನನ್ನ ತಪ್ಪು ನಾನು ತಿಳ್ಕೊಂಡಿದ್ದೀನಲ್ಲ, ದಯವಿಟ್ಟು ಎಲ್ರು ಒಳಗಡೆ ಬಂದ್ಬಿಡಿ. ಹೌದು ಅನಾಮಿಕಾ, ಐ ಆಮ್ ರಿಯಲಿ ವೆರಿ ಸಾರಿ. ಆಫೀಸ್ ಟೆನ್ಷನ್ ಅಲ್ಲಿ ಬಿದ್ದು ಮನೆಯಲ್ಲಿರೋ ಪ್ರಾಬ್ಲಮ್ಸ್ ನ ಗಾಳಿಗೆ ತೂರಿದೆ. ನೀವು ಪಡ್ತಾ ಇರೋ ಶ್ರಮನ ನಾನು ಗುರುತಿಸ್ಲಿಲ್ಲ. ಅವನಿ, ಇನ್ಯಾವತ್ತೂ ಸೋಂಬೇರಿತನ ಮಾಡಲ್ಲ. ನನಗೆ ಎಷ್ಟು ಸೊಂಟೆ ನೋವಿದ್ರು ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ. ದಯವಿಟ್ಟು ಒಳಗಡೆ ಬನ್ನಿ. ಹೌದು ಅಂಜಲಿ, ನನ್ ಟಿವಿ ಹುಚ್ಚನ ನಾನು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಮನೆ ಕೆಲಸದಲ್ಲಿ ನಾನು ಕೂಡ ಸಹಾಯ ಮಾಡ್ತೀನಿ. ಈ ದಿನ ಸಾಯಂಕಾಲವೇ ಮೇಸ್ತ್ರಿನ ಕರ್ಕೊಂಡ್ ಬರುವ ಜವಾಬ್ದಾರಿ ನಂದು. ನಂಗೆ ಬುದ್ಧಿ ಬಂದಿದೆ. ಪ್ಲೀಸ್ ನಮಗೂ ಆ ಪಕೋಡ ಊಟ ಹಾಕಿ. ಮೊದಲೇ ಹೊಟ್ಟೆಯಲ್ಲಿ ಇಲಿ ಓಡ್ತಾ ಇದೆ ಅಂತ ಹೇಳಿ ಗಂಡಸರೆಲ್ಲ ಮನಸ್ಫೂರ್ತಿಯಾಗಿ ತಮ್ಮ ತಪ್ಪನ್ನು ತಿಳಿದುಕೊಂಡು ಕ್ಷಮಾಪಣೆ ಕೇಳುವುದನ್ನು ನೋಡಿ ಅತ್ತೆ ಸೊಸೆಯರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಕಿರುನಗೆ ನಗುತ್ತಾರೆ. ಅನಾಮಿಕಾ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ಎಲ್ಲರೂ ಸಂತೋಷಿಸುತ್ತಾರೆ. ಸರಿ, ನೀವೆಲ್ಲ ಅಷ್ಟು ಕೇಳ್ಕೊತಾ ಇದ್ದೀರಾ, ಆದ್ರಿಂದ ಕ್ಷಮಿಸ್ತೀವಿ. ಆದ್ರೆ ಇದೊಂದ ಸಲಕ್ಕೆ ಮತ್ತೆ ಏನಕ್ಕಾದ್ರೂ ಸೋಂಬೇರಿತನ ಮಾಡಿದ್ರು ಈ ಸಲ ಅಡಿಗೆ ಮನೆ ಮಾತ್ರವೇ ಅಲ್ಲ, ನಮ್ಮ ಮಂಚ ಹಾಸಿಗೆ ಎಲ್ಲ ಹೊರಗಡೆನೆ ಹಾಕಿ ಮಲಗ್ತೀವಿ. ಜಾಗ್ರತೆ ಮತ್ತೆ. ಅಬ್ಬೋ, ಇನ್ಯಾವತ್ತೂ ಆ ಚಾನ್ಸ್ ಕೊಡಲು ಹೊರತು ಮೊದಲು ಸ್ಟವ್ ತಗೊಂಡು ಒಳಗಡೆ ಬಾ. ಹಾಗನ್ನಂತ ಗಂಡಸರು ನಾಲ್ವರು ಪೈಪೋಟಿ ಇಟ್ಟು ಸಿಲಿಂಡರ್, ಗ್ಯಾಸ್ ಸ್ಟವ್, ಅಡಿಗೆ ಸಾಮಾನು ಎಲ್ಲವನ್ನು ತೆಗೆದುಕೊಂಡು ಅಡಿಗೆ ಮನೆಗೆ ಹೊತ್ಕೊಂಡು ಹೋಗ್ತಾರೆ. ಅತ್ತೆ ಸೊಸೆಯರು ನಾಲ್ವರು ಕೊಡೆ ಹಾಕಿಕೊಂಡು ಗರ್ವವಾಗಿ ನಗುತ್ತಾ ಒಳಗಡೆಗೆ ಹೋಗುತ್ತಾರೆ. ಇನ್ನು ಹೀಗಿರುವಾಗ ಮಾರನೇ ದಿನ ಬೆಳಗಿನ ಸಮಯದಲ್ಲಿ ವಾತಾವರಣ ಸ್ವಲ್ಪ ತಣ್ಣಗಾಗುತ್ತದೆ. ಮಳೆ ಇಲ್ಲ. ಬೆಳಗಿನ 8 ಗಂಟೆಗೆ ಮನೆಯ ಮುಂದೆ ಒಂದು ಆಟೋ ನಿಲ್ಲುತ್ತದೆ. ಅದರೊಳಗಿಂದ ನಾಲ್ವರು ಮೇಸ್ತ್ರಿಗಳು ಕೆಲಸದವರು ಇಳಿಯುತ್ತಾರೆ. ಸಿಮೆಂಟ್, ಕೆಮಿಕಲ್ಸ್ ಎಲ್ಲ ತರುತ್ತಾರೆ. ಆಗ ಅರುಣ್ ಹತ್ತಿರ ನಿಂತು ಕೆಲಸದವರನ್ನು ಸ್ಲಾಬ್ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಸುರೇಶ್ ಅವರಿಗೆ ಬೇಕಾದ ಸಾಮಾನುಗಳನ್ನ ಕೊಡ್ತಾ ಇರ್ತಾನೆ. ರಮೇಶ್ ಆಫೀಸ್ಗೆ ಲೀವ್ ಹಾಕಿ ಮತ್ತೆ ಕೆಲಸಗಳನ್ನೆಲ್ಲ ನೋಡ್ತಾ ಇರ್ತಾನೆ. ಪ್ರಸಾದ್ ಕೂಡ ಸ್ವಯಂ ಆಗಿ ಕೆಲಸದವರಿಗೆ ಟೀ ತೆಗೆದುಕೊಂಡು ಹೋಗಿ ಕೊಡ್ತಾನೆ. ನೋಡಿದ್ರು ಸೊಸೆ ಅಂದ್ರೆ, ನಿನ್ನೆವರೆಗೂ ಸೋಫಾದಲ್ಲಿ ಅಂಟ್ಕೊಂಡವರು ಈ ದಿನ ಮೇಸ್ತ್ರಿಗಿಂತ ಮೊದಲೇ ಎದ್ದು ಹೇಗೆ ಓಟ ಕೀಳ್ತಾ ಇದ್ದಾರೋ. ಇದೆಲ್ಲ ನಮ್ಮ ಅನಾಮಿಕಾ ಐಡಿಯಾದಿಂದಾನೆ. ಹೌದು ಅತ್ತೆ, ಇವರು ಸೋಂಬೇರಿತನ ಬಿಡಿಸೋದಿಕ್ಕೆ ಆ ಕೊಡೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತು. ನಿನ್ನೆ ರಾತ್ರಿ ನನ್ ಗಂಡ ಅಂತೂ ನನಗಾಗಿ ಸ್ವಂತ ಟೀ ಮಾಡ್ಕೊಂಡು ತಂದ ಗೊತ್ತಾ. ಮತ್ತೆ ನನಗೆ ನಂಬಲಿಕ್ಕೆ ಆಗಿಲ್ಲ. ಹೆಂಗಸರು ನೆನೆಸ್ಕೊಂಡ್ರೆ ಏನಾದ್ರೂ ಮಾಡಬಲ್ರು ಅತ್ತೆ. ಗಂಡಸರನ್ನ ಬದಲಾಯಿಸೋದು ಒಂದು ಲೆಕ್ಕನ ಏನು? ಆದ್ರೆ ಪಾಪ ಅವರು ಕೂಡ ಮನಸ್ಸಿರುವವರೇ ಅಲ್ವಾ. ನಮ್ಮ ಕಷ್ಟವನ್ನು ಅವರಿಗೆ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವ ಹಾಗೆ ಹೇಳಿದ್ವಿ ಅಷ್ಟೇ. ಇನ್ನು ಮೇಲಿಂದ ನಮ್ಮ ಮನೆಯಲ್ಲಿ ಸೋಂಬೇರಿತನ ಮಾತಿಗೆ ಸ್ಥಾನವೇ ಇಲ್ಲ. ಹಾಗೆ ಆ ದಿನ ಸಾಯಂಕಾಲಕ್ಕೆಲ್ಲ ಮನೆಯ ಮೇಲ್ಚಾವಣಿ ರಿಪೇರಿ ಆಗುತ್ತದೆ. ಆ ರಾತ್ರಿ ಮತ್ತೆ ಭಾರಿ ಮಳೆ ಬೀಳುತ್ತದೆ. ಆದ್ರೆ ಈ ಸಲ ಮನೆಯಲ್ಲಿ ಒಂದು ಹನಿ ಕೂಡ ನೀರು ಸೋರಲಿಲ್ಲ. ಎಲ್ರು ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡುತ್ತಾ ಬಿಸಿ ಬಿಸಿ ಸ್ನಾಕ್ ತಿನ್ನುತ್ತಾ ಮಳೆಯನ್ನು ಆಸ್ವಾದಿಸುತ್ತಾರೆ. ಆಗಿನಿಂದ ಮನೆಯಲ್ಲಿ ಗಂಡಸರು ಸೋಂಬೇರಿತನವನ್ನು ಬಿಟ್ಟು ಮನೆ ಕೆಲಸದಲ್ಲಿ ಹೆಂಗಸರಿಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಹಾಕಿದ ಪ್ಲಾನ್ ಇಂದ ಆ ಕುಟುಂಬವೆಲ್ಲ ಸುಖ ಸಂತೋಷದಿಂದ ಜೀವನ ಸಾಗಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಅಂದವಾದ ಹಳ್ಳಿಯಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ಇರ್ತಾ ಇದ್ರು. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕಾ. ಎರಡನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. ಮೂರನೇ ಮಗ ಅರುಣ್, ಅವನ ಹೆಂಡತಿ ಅಂಜಲಿ. 3 ಸೊಸೆಯರು ಮಕ್ಕಳು. ಅತ್ತೆ ಮಾವಂದಿರ ಜೊತೆ ಆ ಮನೆ ಯಾವಾಗಲೂ ಕಳೆಕಳೆಯಾಗಿರುತ್ತದೆ. ಆ ಮನೆಯಲ್ಲಿ ದೊಡ್ಡ ಸೊಸೆ ಅನಾಮಿಕಾ ಅಡಿಗೆ ಮಾಡುವುದರಲ್ಲಿ ಬಹಳ ಎತ್ತಿದ ಕೈ. ಆಕೆ ಕೈಯ ಅಡಿಗೆ ರುಚಿ ನೋಡಿದವರು ಯಾರಾದರೂ ಸರಿ ಮೆಚ್ಚಿಕೊಳ್ಳೇಬೇಕು. ಇನ್ನು ಆ ದಿನ ಭಾನುವಾರವಾಗಿದ್ದರಿಂದ ಮನೆಯಲ್ಲಿ ಎಲ್ಲರೂ ಹಾಯಾಗಿ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅನಾಮಿಕಾ ಮಾತ್ರ ಅಡಿಗೆ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ಕೋತಾ ಇರ್ತಾಳೆ. ಏನೇ ಶಾರದಾ, ಈ ದಿನ ಭಾನುವಾರ ಅಲ್ವಾ, ಬಾಯಿಗೆ ರುಚಿಯಾಗಿ ಏನಾದ್ರೂ ಸ್ಪೆಷಲ್ ಮಾಡಿಸ್ಬಾರ್ದಾ? ದಿನಾನು ತಿನ್ನೋ ಅಡಿಗೆನೇನಾ? ಏನ್ ತಿಂತೀರಾ ಹೇಳ್ರಿ, ನೀವೇನ್ ಕೇಳಿದ್ರೆ ಅದು ನಮ್ಮ ಸೊಸೆಯರು ಮಾಡಿಕೊಡ್ತಾರೆ. ಮುಖ್ಯವಾಗಿ ನಮ್ಮ ದೊಡ್ಡ ಸೊಸೆ ಅನಾಮಿಕಳ ಕೈ ಅಡಿಗೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೇನಿದೆ? ಅಪ್ಪ ಹೇಳಿದ್ದು ನಿಜಾನೇ ಅಮ್ಮ. ಈ ದಿನ ಮಟನ್ ತರ್ತೀನಿ. ಅನಾಮಿಕಾ ಅದ್ಭುತವಾಗಿ ಅಡಿಗೆ ಮಾಡ್ತಾಳೆ. ಅಣ್ಣಯ್ಯ, ಮಟನ್ ತಂದ್ರೆ ಪರವಾಗಿಲ್ಲ, ಆದ್ರೆ ಯಾವಾಗ್ಲೂ ಮಾಡುವ ಮಟನ್ ಕರಿ, ಮಟನ್ ಹುಳಿ ಅಲ್ಲದೆ ಈ ಸಲ ಏನಾದ್ರೂ ಹೊಸದಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಹೌದು ಅಣ್ಣಯ್ಯ, ನಂಗ್ ಕೂಡ ಅದೇ ಅನಿಸ್ತಾ ಇದೆ. ಏನಾದ್ರೂ ವೆರೈಟಿಯಾಗಿ ತಿಂದ್ರೆ ಚೆನ್ನಾಗಿರುತ್ತಲ್ಲ. ಈ ಮಾತುಗಳನ್ನು ಕೇಳ್ತಾ ಇರುವ ಅನಾಮಿಕಾ ಅಡಿಗೆ ಮನೆಯೊಳಗಿಂದ ಹೊರಗೆ ಬಂದು ನಗುತ್ತಾ ಹೀಗಂತಾಳೆ.
ಮಾವಯ್ಯ, ನೀವೇನು ಗಾಬರಿ ಆಗ್ಬೇಡಿ. ಈ ದಿನ ಮಟನ್ ತಗೊಂಬನ್ನಿ. ನಿಮ್ಮೆಲ್ಲರಿಗೂ ಇದುವರೆಗೂ ಯಾವಾಗಲೂ ತಿನ್ನದ ಒಂದು ಹೊಸ ಅಡಿಗೆ ಮಾಡಿ ಹಾಕ್ತೀನಿ. ಅಕ್ಕ, ಏನ್ ಮಾಡ್ತೀಯಾ? ಮಟನ್ ಬಿರಿಯಾನಿನಾ ಇಲ್ಲ ಮಟನ್ ಫ್ರೈನಾ? ಅವೆರಡು ಯಾವಾಗಲೂ ನಾವು ರೆಗ್ಯುಲರ್ ಆಗಿ ತಿಂತೀವಲ್ಲ ಅವನಿ. ಅಕ್ಕ ಏನೋ ಸ್ಪೆಷಲ್ ಅಂತ ಇದ್ದಾಳಲ್ಲ, ಅದೇನೋ ಮಾಡಿದ ನಂತರ ನೀವೇ ನೋಡ್ತಿರಲ್ಲ. ರಮೇಶ್, ನೀವು ಹೋಗಿ ಮಟನ್ನ ತಗೊಂಬನ್ನಿ. ಸರಿ ಅನಾಮಿಕಾ, ನಾನು ಈಗ್ಲೇ ತಗೊಂಬರ್ತೀನಿ ಎಂದು ಹೇಳಿ ರಮೇಶ್ ಮಾರ್ಕೆಟ್ಗೆ ಹೋಗಿ ಒಳ್ಳೆ ಮಟನ್ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಮಟನ್ ಅನ್ನು ಶುಭ್ರ ಮಾಡೋದಕ್ಕೆ ಅನಾಮಿಕಾ, ಅವನಿ, ಅಂಜಲಿ ಮೂವರು ಅಡಿಗೆ ಮನೆಯೊಳಗೆ ಹೋಗುತ್ತಾರೆ. ಅಕ್ಕ, ಮಟನ್ ಅಂತೂ ತುಂಬಾ ಫ್ರೆಶ್ ಆಗಿದೆ. ಇಷ್ಟಕ್ಕೂ ಏನ್ ಅಡಿಗೆ ಮಾಡ್ತೀಯಾ? ನಮಗಾದ್ರೂ ಹೇಳ್ಬೋದಲ್ಲ. ಹೌದು ಅಕ್ಕ, ನೀನೇನ್ ಮಾಡ್ತಾ ಇದೀಯೋ ಹೇಳಿದ್ರೆ ನಾವು ಕೂಡ ಸಹಾಯ ಮಾಡ್ತೀವಲ್ಲ. ಈ ದಿನ ನಾನು ಮಟನ್ ಮಂಚೂರಿಯಾ ಮಾಡ್ತಾ ಇದ್ದೀನಿ. ಏನೋ ಮಟನ್ ಮಂಚೂರಿಯಾನಾ? ಚಿಕನ್ ಮಂಚೂರಿಯಾ, ಗೋಬಿ ಮಂಚೂರಿಯಾ ಕೇಳಿದ್ದೀನಿ ಹೊರತು ಈ ಮಟನ್ ಮಂಚೂರಿಯಾ ಏನಕ್ಕ? ನಿಜಕ್ಕೂ ಚೆನ್ನಾಗಿರುತ್ತಾ? ಹೌದು ಅಕ್ಕ, ಮಟನ್ ಬೇಯಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತಲ್ಲ. ಮಂಚೂರಿಯಾ ಹಾಗೆ ಮಾಡಿದ್ರೆ ಚೂರು ಗಟ್ಟಿಯಾಗಿ ಆಗುತ್ತೇನೋ, ಮತ್ತೆ ಅತ್ತೆ ಮಾವಯ್ಯ ತಿನ್ನಲಾರದೆ ಕಷ್ಟ ಪಡ್ತಾರೆ ಏನೋ. ನೀವೇನು ಭಯಪಡಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ. ಮಟನ್ ಅನ್ನು ಮೊದಲು ಕುಕ್ಕರ್ ಅಲ್ಲಿ ಮೆತ್ತಗೆ ಬೇಯಿಸಿ ಆ ನಂತರ ಮಸಾಲೆ ಹಚ್ಚಿ ಮಂಚೂರಿ ಹಾಗೆ ಮಾಡಿದ್ರೆ ಬೆಣ್ಣೆ ಹಾಗೆ ಕರಗಿ ಹೋಗುತ್ತೆ. ನೀವಿಬ್ರು ನಂಗೆ ಸಹಾಯ ಮಾಡಿ ಸಾಕು. ಸರಿ ಅಕ್ಕ, ನಿನ್ನ ಪ್ರಯೋಗವೇನೋ ನೋಡೋಣ. ಮೊದಲು ಮಟನ್ ಶುಭ್ರ ಮಾಡ್ತೀನಿ. ನಾನು ಈರುಳ್ಳಿ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಅನಾಮಿಕಾ ತನ್ನ ಸ್ಟೈಲ್ ಅಲ್ಲಿ ಅಡಿಗೆ ಶುರು ಮಾಡುತ್ತಾಳೆ. ಮಟನ್ ಅನ್ನು ಶುಭ್ರ ಮಾಡಿ ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುಕ್ಕರ್ ಅಲ್ಲಿ ಮೆತ್ತಗೆ ಬೇಯಿಸುತ್ತಾಳೆ. ಆ ನಂತರ ಆ ಚೂರುಗಳಿಗೆ ಕಾರ್ನ್ ಫ್ಲೋರ್, ಮೈದಾ, ಮೊಟ್ಟೆ, ಒಳ್ಳೆ ಮಸಾಲೆಗಳನ್ನು ಹಾಕಿ ಎಣ್ಣೆಯಲ್ಲಿ ಗರಿಗರಿಯಾಗಿ ಕರಿಯುತ್ತಾಳೆ. ಅಡಿಗೆ ಮನೆಯಿಂದ ಬರ್ತಾ ಇರುವ ವಾಸನೆ ಹಾಲಲ್ಲಿ ಕೂತಿರುವ ಪ್ರಸಾದ್ ಶಾರದರಿಗೆ ತಗುಲುತ್ತದೆ. ಏನೇ ಶಾರದಾ, ವಾಸನೆ ಸಖತ್ತಾಗಿದೆ. ನಮ್ಮ ದೊಡ್ಡ ಸೊಸೆ ಏನು ಗಟ್ಟಿಯಾಗಿ ಪ್ಲಾನ್ ಮಾಡಿದ ಹಾಗಿದೆ ಅಲ್ಲ. ಆ ವಾಸನೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಹೌದು ರೀ, ಅನಾಮಿಕಾ ಕೈಯಲ್ಲಿ ಏನೋ ಮಾಯವಿದೆ. ಏನು ಮಾಡಿದ್ರು ಸರಿ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಆದ್ರೆ ಈ ದಿನ ಏನ್ ಮಾಡ್ತಾ ಇದ್ದಳು ಅಂತ ಹೇಳಲಿಲ್ಲ. ಇಷ್ಟರಲ್ಲಿ ಅಡಿಗೆ ಮನೆಯಲ್ಲಿ ಅನಾಮಿಕಾ ಬೇಯಿಸಿದ ಮಟನ್ ಚೂರುಗಳನ್ನು ಸಾಸ್ ಜೊತೆ ಸೇರಿಸಿ ಟಾಸ್ ಮಾಡ್ತಾ ಇರ್ತಾಳೆ. ಅವನಿ, ಅಂಜಲಿ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅಕ್ಕ, ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಕ್ಕ. ನಿಜಕ್ಕೂ ರೆಸ್ಟೋರೆಂಟ್ ಅಲ್ಲಿ ಮಾಡಿದ ಹಾಗೇನೇ ಇದೆ. ಹೌದಕ್ಕ, ಬಣ್ಣ, ವಾಸನೆ ಎಲ್ಲ ಸೂಪರ್ ಆಗಿದೆ. ನಿಲ್ಲಿ, ಇನ್ನೂ ಆಗಿಲ್ಲ. ಕಡೆಗೆ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ನಮ್ಮ ಮಟನ್ ಮಂಚೂರಿಯಾ ರೆಡಿ. ಹಾಗೆ ಅಂದುಕೊಳ್ಳುತ್ತಾ ಅಡಿಗೆ ಪೂರ್ತಿಯಾದ ನಂತರ ಎಲ್ಲರೂ ಊಟಕ್ಕೆ ಕುತ್ಕೋತಾರೆ. ಅನಾಮಿಕಾ ಬಿಸಿ ಬಿಸಿ ಮಟನ್ ಮಂಚೂರಿಯಾನ ಬಡಿಸುತ್ತಾಳೆ. ಪ್ಲೇಟ್ ಅಲ್ಲಿ ಕೆಂಪಗೆ ಜ್ಯೂಸಿಯಾಗಿರುವ ಮಟನ್ ಚೂರುಗಳನ್ನು ನೋಡಿ ಅಲ್ಲಿರುವ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ, ಏನಿದು? ನೋಡೋದಕ್ಕೆ ಚಿಕನ್ 65 ಆಗಿದೆ, ಆದ್ರೆ ವಾಸನೆ ಮಟನ್ ಹಾಗೆ ಬರ್ತಾ ಇದೆ. ಅದ್ಕೆ ಇದೇನಾ ನಿನ್ನ ಸ್ಪೆಷಲ್? ಇದನ್ನ ಏನಂತಾರೆ? ಇದ್ರ ಹೆಸರು ಮಟನ್ ಮಂಚೂರಿಯಾ. ಮೊದಲು ರುಚಿ ನೋಡಿ ಹೇಳಿ ಹೇಗಿದೆಯೋ ಎಂದು ಹೇಳುತ್ತಲೇ ಪ್ರಸಾದ್ ಒಂದು ಚೂರನ್ನು ಬಾಯಲ್ಲಿ ಹಾಕುತ್ತಾನೆ. ಅದು ಮೆತ್ತಗೆ, ಖಾರವಾಗಿ, ಹುಳಿ ಹುಳಿಯಾಗಿ ಅದ್ಭುತವಾದ ರುಚಿಯಿಂದಿರುತ್ತೆ. ಮಹಾ ಅದ್ಭುತ ಅನಾಮಿಕಾ, ನನ್ನ ಜೀವನದಲ್ಲಿ ಇಷ್ಟು ರುಚಿಕರವಾದ ಮಟನ್ ಯಾವತ್ತೂ ತಿಂದಿಲ್ಲ ತಾಯಿ. ಚೂರು ಬಾಯಲ್ಲಿ ಹಾಕೋತಾನೆ ಬೆಣ್ಣೆ ಹಾಗೆ ಕರಗಿ ಹೋಗ್ತಾ ಇದೆ. ಹೌದು ಅನಾಮಿಕಾ, ತುಂಬಾ ಚೆನ್ನಾಗಿದೆ. ಮಟನ್ ಇಂದ ಹೀಗೆ ಕೂಡ ಮಾಡ್ಬೋದು ಅಂತ ನಂಗೆ ಈಗ್ಲೇ ತಿಳಿತು. ಖಾರ, ಉಪ್ಪು ಎಲ್ಲ ಸರಿಯಾಗಿ ಸರಿ ಹೋಗಿದೆ. ಅದ್ಗೆ ನಿಜವಾಗಿ ಸೂಪರು. ಹೊರಗಡೆ ಹೋಟೆಲ್ಸ್ ಕೂಡ ಇಂತ ಟೇಸ್ಟ್ ಸಿಕ್ಕಲ್ಲ. ನಾವ್ ಯಾವಾಗ್ಲೂ ತಿನ್ನುವ ಅಡಿಗೆಗಿಂತ ಇದು 1000 ಪಾಲು ಚೆನ್ನಾಗಿದೆ. ನಾನು ಮೊದ್ಲೇ ಹೇಳಿದೆ ಅಲ್ಲ ಅತ್ತೆ, ನಮ್ಮ ಅಕ್ಕ ಕೈನ ಅಡಿಗೆ ಸೂಪರ್ ಅಂತ. ಹೌದು, ನಂಗೆ ಡೌಟ್ ಬಂತು ಹೊರತು ತಿಂದ ಮೇಲೆ ಅರ್ಥವಾಯ್ತು. ಅಕ್ಕ, ನೀನು ಗ್ರೇಟು. ನನ್ನ ಹೆಂಡತಿ ಅಂತ ಹೇಳೋದಲ್ಲ ಹೊರತು ನಿಜವಾಗಿ ಅನಾಮಿಕಾ ಕೈ ಅಡಿಗೆಗೆ ಯಾರಾದ್ರೂ ಫಿದಾ ಆಗ್ಲೇಬೇಕು. ಈ ಮಟನ್ ಮಂಚೂರಿಯಾ ಅಂತೂ ನೆಕ್ಸ್ಟ್ ಲೆವೆಲ್. ಹಾಗೆ ಎಲ್ಲರೂ ಲೊಟ್ಟೆ ಹಾಕಿಕೊಂಡು ಮಟನ್ ಮಂಚೂರಿಯನ್ನು ಅರಗಿಸುತ್ತಾರೆ. ಊಟವಾದ ನಂತರ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಅತ್ತೆ, ಮಾವಯ್ಯ, ನಿಮ್ಗೊಂದು ವಿಷಯ ಹೇಳ್ಬೇಕು. ಹೇಳು ಅನಾಮಿಕಾ, ಏನ್ ಬೇಕು? ಏನಿಲ್ಲ ಅತ್ತೆ, ಈ ಮಧ್ಯೆ ನಮ್ಮ ಮನೇಲಿ ಖರ್ಚುಗಳು ಹೆಚ್ಚಾಗ್ತಾ ಇದೆ. ನೀವೆಲ್ಲರೂ ಕಷ್ಟಪಡ್ತಾ ಇದ್ದೀರಾ. ನನ್ಗೊಂದು ಆಲೋಚನೆ ಬಂದಿದೆ. ಏನಮ್ಮ ಆಲೋಚನೆ? ಎಲ್ರು ಚಿಕನ್ ಮಂಚೂರಿಯಾ, ವೆಜ್ ಮಂಚೂರಿಯಾ ಮಾಡ್ತಾರೆ, ಆದ್ರೆ ಮಟನ್ ಮಂಚೂರಿಯಾ ಅಂತೂ ಎಲ್ಲೂ ಸಿಕ್ಕೋದಿಲ್ಲ. ಈ ದಿನ ನೀವೆಲ್ರೂ ಇಷ್ಟು ಇಷ್ಟದಿಂದ ತಿಂದಿದ್ರಲ್ಲ, ಇದೇ ಅಡಿಗೆನ ನಾವು ಒಂದು ಚಿಕ್ಕ ವ್ಯಾಪಾರವಾಗಿ ಶುರು ಮಾಡಿದ್ರೆ ಹೇಗಿರುತ್ತೆ? ಈ ಮಾತನ್ನು ಕೇಳುತ್ತಲೇ ಎಲ್ಲರೂ ಒಂದು ಕ್ಷಣ ಮೌನವಾಗಿದ್ದು ಬಿಡುತ್ತಾರೆ. ಅನಾಮಿಕಾ, ಆಲೋಚನೆ ಚೆನ್ನಾಗಿದೆ ಹೊರತು ನಾವು ಮಾಡಬಲ್ಲವಾ? ಜನರು ಆಧರಿಸ್ತಾರ?
ಅದಕ್ಕೆ ಐಡಿಯಾ ಅಂತೂ ಸೂಪರ್ ಆಗಿದೆ. ಏಕೆಂದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೊಸದಾಗಿದ್ರೆ ಜನ ಮೈ ಮೇಲೆ ಬಿದ್ದು ತಿಂತಾರೆ. ಮಟನ್ ಮಂಚೂರಿ ಅನ್ನೋದು ಹೊಸ ಕಾನ್ಸೆಪ್ಟ್. ಹೌದು ಮಾವಯ್ಯ, ಅಕ್ಕ ಹೇಳಿದ್ದು ಕರೆಕ್ಟು. ನಮ್ಮೂರಲ್ಲಿ ಎಲ್ಲೂ ಇಂತಹ ಐಟಮೇ ಇಲ್ಲ. ನಾವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಖಚಿತವಾಗಿ ಕ್ಲಿಕ್ ಆಗುತ್ತೆ. ನಾನು ಅವನಿ ಅಕ್ಕಂಗೆ ಸಹಾಯ ಮಾಡ್ತೀವಿ. ಗಂಡಸ್ರೇನೋ ಹೊರಗಿನ ಕೆಲಸ ಸಾಮಾನು ತರದ ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ನಮ್ಮ ಸೊಸೆಯರು ಇಷ್ಟ ಆಸಕ್ತಿಯಾಗಿರುವಾಗ ನಾವೇನಕ್ಕೆ ಬೇಡ ಅನ್ಬೇಕು? ಅನಾಮಿಕ ಕೈ ರುಚಿ 10 ಜನಕ್ಕೆ ತಿಳಿದ್ರೆ ನಮಗೆ ಒಳ್ಳೇದಲ್ವಾ? ಏನು ಅಂದ್ರೆ ನೀವೇನಂತೀರಾ? ನಂದು ಅದೇ ಮಾತು ಶಾರದಾ. ಅನಾಮಿಕಳ ಆಲೋಚನೆ ಅಂತೂ ಚೆನ್ನಾಗಿದೆ. ನಮ್ಮ ದೊಡ್ಡ ಸೊಸೆ ಮನೆಯನ್ನು ನೋಡ್ಕೊಳ್ಳೋದೇ ಅಲ್ಲ, ಮನೆಗೆ ಆಸರಿಯಾಗಿ ಇರ್ಬೇಕು ಅಂತ ಕೂಡ ನೋಡ್ತಾ ಇದ್ದಾಳೆ. ತಪ್ಪದೇ ಈ ವ್ಯಾಪಾರ ಶುರು ಮಾಡೋಣ. ಥ್ಯಾಂಕ್ಸ್ ಮಾವಯ್ಯ. ನಾವು ಮನೆ ಹತ್ರನೇ ಒಂದು ಚಿಕ್ಕ ಕೌಂಟರ್ ಏರ್ಪಾಟು ಮಾಡಿಕೊಂಡು ಸಾಯಂಕಾಲದ ವೇಳೆಯಲ್ಲಿ ಮಾರಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದ ಬೋರ್ಡ್ ಏರ್ಪಾಟುಗಳು ನಾನು ಸುರೇಶ್ ಅಣ್ಣಯ್ಯ ನೋಡ್ಕೋತೀವಿ. ಏನ್ ಹೆಸರಿಡೋಣ? ಅನಾಮಿಕಾ ಮಟನ್ ಮಂಚೂರಿ ಅಂತಾನೆ ಇಡೋಣ. ಹೆಸರಲ್ಲಿಯೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅಯ್ಯೋ, ನನ್ನ ಹೆಸರೇನಕ್ಕೆ ಸುರೇಶ್? ರುಚಿಕರವಾದ ಮಟನ್ ಮಂಚೂರಿ ಅಂತ ಇಡೋಣ. ಇಲ್ಲಮ್ಮ ಇಲ್ಲ, ಈ ಆಲೋಚನೆ ನಿಂದು, ಈ ರುಚಿ ನಿಂದು. ಸುರೇಶ್ ಹೇಳಿದ ಹಾಗೆ ಅನಾಮಿಕಾ ಸ್ಪೆಷಲ್ ಮಟನ್ ಮಂಚೂರಿ ಅಂತ ಇಡೋಣ. ಹಾಗೆ ಎಲ್ಲರೂ ಏಕಗ್ರೀವವಾಗಿ ನಿರ್ಣಯಿಸುತ್ತಾರೆ. 2 ದಿನದ ನಂತರ ಮನೆ ಒಂದು ಚಿಕ್ಕ ಸ್ಟಾಲ್ ಅನ್ನು ಏರ್ಪಾಟು ಮಾಡುತ್ತಾರೆ. ಸಾಯಂಕಾಲವಾಗುತ್ತಲೇ ಅನಾಮಿಕಾ, ಅವನಿ, ಅಂಜಲಿ ಸೇರಿ ಬಿಸಿ ಬಿಸಿ ಮಟನ್ ಮಂಚೂರಿಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಘಮಘಮ ಅನ್ನುವ ವಾಸನೆ ಬೀದಿಯೆಲ್ಲ ವ್ಯಾಪಿಸುತ್ತದೆ. ನಿಜಕ್ಕೂ ಆ ದಾರಿಯಲ್ಲಿ ಹೋಗುವ ಒಬ್ಬ ವ್ಯಕ್ತಿ ನಿಂತು ವಾಸನೆ ನೋಡಿ ಹತ್ತಿರಕ್ಕೆ ಬರ್ತಾನೆ. ಏನು ಇದು ಹೊಸದಾಗಿಟ್ಟಿದ್ದೀರಾ? ವಾಸನೆ ಸಖತ್ತಾಗಿದೆ. ಏನ್ ಮಾಡ್ತಾ ಇದ್ದೀರಾ? ಇದು ಮಟನ್ ಮಂಚೂರಿಯ ರೀ, ತುಂಬಾ ಸ್ಪೆಷಲ್. ಒಂದು ಸಲ ತಿಂದು ನೋಡಿ, ಮತ್ತೆ ಮತ್ತೆ ಕೊಂಡ್ಕೊತೀರಾ. ಮಟನ್ ಮಂಚೂರಿಯನ್ನ? ಇದೇನೋ ಹೊಸದಾಗಿದೆಯೇ, ಒಂದು ಪ್ಲೇಟ್ ಕೊಡಿ. ಆಗ ಅನಾಮಿಕಾ ಬಿಸಿ ಬಿಸಿ ಮಟನ್ ಮಂಚೂರಿಯನ್ನ ಪ್ಲೇಟ್ ಅಲ್ಲೇ ಹಾಕಿ ಮೇಲೆ ಈರುಳ್ಳಿ, ನಿಂಬೆ ಹಣ್ಣಿನ ರಸ ಇಟ್ಟು ಕೊಡುತ್ತಾಳೆ. ಆ ವ್ಯಕ್ತಿ ಒಂದು ಚೂರನ್ನು ಬಾಯಲ್ಲಿ ಇಟ್ಕೊತಾನೆ. ಅವನ ಮುಖದಲ್ಲಿ ಆನಂದ ಕಾಣಿಸುತ್ತೆ. ಅಬ್ಬಾ, ಏನ್ ರುಚಿಯಪ್ಪ! ಮಟನ್ ಇಷ್ಟು ಮೆತ್ತಗೆ ಒಂದು ಜ್ಯೂಸಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ 2 ಪ್ಲೇಟ್ ಪಾರ್ಸಲ್ ಕೊಡಿ, ನಮ್ಮ ಊರಿಗೆ ಕೂಡ ತಗೊಂಡು ಹೋಗ್ತೀನಿ. ಹಾಗೆ ಮೊದಲ ಕಸ್ಟಮರ್ ಕೊಟ್ಟ ಫೀಡ್ಬ್ಯಾಕ್ ಇಂದ ಅಲ್ಲಿ ಜನ ಬರುವುದಕ್ಕೆ ಶುರುವಾಗುತ್ತದೆ. ಬಂದ ಪ್ರತಿಯೊಬ್ಬರು ಸೂಪರ್ ಆಗಿದೆ ಎಂದು, ಇಂತಹ ಟೇಸ್ಟ್ ಯಾವತ್ತೂ ನೋಡಿಲ್ಲ ಎಂದು ಹೊಗಳ್ತಾ ಇರ್ತಾರೆ. ನೋಡ್ತಾ ಇರುವಾಗಲೇ ಪ್ರತಿದಿನವೂ ಮಾಡುವ ಮಟನ್ ಮಂಚೂರಿ ಎಲ್ಲ ಆಗಿ ಹೋಗ್ತಾ ಇರುತ್ತದೆ. ರಾತ್ರಿ ಎಲ್ಲರೂ ದುಡ್ಡನ್ನು ಲೆಕ್ಕ ಮಾಡುತ್ತಾ ಸಂತೋಷವಾಗಿರ್ತಾರೆ. ಅಕ್ಕ, ಈ ದಿನ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಬಂದಿದೆ. ಜನ ಮೈ ಮೇಲ್ ಬಿದ್ದು ತಿಂದಿದ್ದಾರೆ. ಹೌದು ಅಕ್ಕ, ನನ್ನ ಕೈ ನೋವಾಗ್ತಿದೆ ಹೊರತು ಆ ಕಸ್ಟಮರ್ ಮಾತುಗಳು ಕೇಳ್ತಾ ಇದ್ರೆ ನನಗೆ ನೋವೇ ತಿಳಿತಾ ಇರ್ಲಿಲ್ಲ. ಅದಕ್ಕೆ ನೀನು ಗ್ರೇಟು. ಈ ಐಡಿಯಾದಿಂದ ನಮ್ಗೆ ಒಳ್ಳೆ ಆದಾಯ ಸಿಕ್ತು. ಹೌದು, ಅದಕ್ಕೆ ಇನ್ನು ಮೇಲಿಂದ ನಾವು ಡೈಲಿ ಕ್ವಾಂಟಿಟಿ ಹೆಚ್ಚಿಸಬೇಕು. ಡಿಮ್ಯಾಂಡ್ ಕೂಡ ತುಂಬಾ ಇದೆ. ನನ್ನ ದೊಡ್ಡ ಸೊಸೆ ನಮ್ಮನೆ ಮಹಾಲಕ್ಷ್ಮಿ. ಆಕೆ ಬುದ್ಧಿವಂತಿಕೆಯಿಂದ ನಮ್ಮ ಕಷ್ಟಗಳನ್ನೆಲ್ಲ ತೀರ್ಸದ್ಲು. ನಿಜಾನೇ ಶಾರದಾ, ಒಂದು ಚಿಕ್ಕ ಆಲೋಚನೆ ಜೀವನವನ್ನೇ ಹೇಗೆ ಬದಲಾಯಿಸುತ್ತೋ ಅನಾಮಿಕಾ ನಿರೂಪಿಸಿದ್ದಾಳೆ. ಮಟನ್ ಮಂಚೂರಿಯ ಇಷ್ಟು ಫೇಮಸ್ ಆಗುತ್ತೆ ಅಂತ ನಾವು ಕನಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ. ಇದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದಲೇ ಸಾಧ್ಯವಾಯಿತು ಮಾವಯ್ಯ. ನಾವೆಲ್ಲರೂ ಸೇರಿ ಕಷ್ಟಪಟ್ಟಿವಿ, ಆದ್ರಿಂದ ಈ ವಿಜಯ ಬಂದಿದೆ. ಮುಖ್ಯವಾಗಿ ಅವನಿ, ಅಂಜಲಿ ನನ್ನ ಹಿಂದೆ ಇದ್ದು ನನಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ರಮೇಶ್, ಸುರೇಶ್, ಅರುಣ್ ಹೊರಗಿನ ಕೆಲಸ ನೋಡ್ಕೊಂಡಿದ್ದಾರೆ. ಇದು ನಮ್ಮೆಲ್ಲರ ಗೆಲುವು. ಕೇಳಿಸಿತಾ? ತಾನು ವಿಜಯ ಮಾಡಿದ್ರು ಕ್ರೆಡಿಟ್ ಮಾತ್ರ ಎಲ್ರಿಗೂ ಕೊಟ್ಟಿದ್ದಾಳೆ. ಅದೇ ಅನಾಮಿಕಳ ದೊಡ್ಡತನ. ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಅವರ ವ್ಯಾಪಾರ 3 ಹೂ 6 ಕಾಯಿ ಹಾಗೆ ಸಾಗುತ್ತದೆ. ಸುತ್ತಮುತ್ತಲಿನ ಊರಿನಿಂದ ಕೂಡ ಜನ ಪ್ರತ್ಯೇಕವಾಗಿ ಬಂದು ಅನಾಮಿಕಾ ಮಟನ್ ಮಂಚೂರಿ ತಿನ್ನಲಿಕ್ಕೆ ಕ್ಯೂ ಕಟ್ತಾ ಇದ್ರು. ಬಂದ ಲಾಭಗಳಿಂದ ಅವರು ತಮ್ಮ ಮನೆಯನ್ನು ಸರಿ ಮಾಡಿಸಿಕೊಳ್ಳುತ್ತಾರೆ, ಆರೋಗ್ಯವಾಗಿ ಸ್ಥಿರಪಡುತ್ತಾರೆ. ಒಂದು ದಿನ ಸಾಯಂಕಾಲ ವ್ಯಾಪಾರ ಮುಗಿಸಿಕೊಂಡು ಎಲ್ಲರೂ ಸೇರಿ ಊಟ ಮಾಡ್ತಾ ಇರ್ತಾರೆ. ಅಕ್ಕ, ನಾಳೆ ಸಂಡೇ ಅಲ್ವಾ? ಕಸ್ಟಮರ್ಸ್ ಮಟನ್ ಮಂಚೂರಿಯದ ಜೊತೆ ಇನ್ನೇನಾದ್ರೂ ವೆರೈಟಿ ಕೇಳ್ತಾ ಇದ್ದಾರೆ. ಏನ್ ಮಾಡೋಣ? ಈ ಸಲ ಮಟನ್ ಕೀಮಾ ಬಾಲ್ಸ್ ಟ್ರೈನ್ ಮಾಡೋಣ ಅವನಿ. ಅದು ಕೂಡ ಮಂಚೂರಿಯಾ ಸ್ಟೈಲ್ ಅಲ್ಲಿ ಮಾಡಿದ್ರೆ ಅದ್ಭುತವಾಗಿರುತ್ತೆ. ವಾವ್ ಅಕ್ಕ, ನಿನ್ನ ಐಡಿಯಾಕ್ಕೆ ಹ್ಯಾಟ್ಸ್ ಆಫ್. ನಾಳೆ ಅದೇ ಕೂಡ ಹಿಟ್ ಆಗೋದು ಖಾಯಂ. ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ಸಂತೋಷವಾಗುತ್ತೆ. ಹೀಗೆ ಯಾವಾಗ್ಲೂ ಒಗ್ಗಟ್ಟಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಹೌದಮ್ಮ, ಕುಟುಂಬವೆಲ್ಲ ಒಗ್ಗಟ್ಟಾಗಿದ್ದು ಒಬ್ಬರಿಗೊಬ್ರು ಆಸರೆಯಾಗಿದ್ದರೆ ಸಾಧಿಸಲಾಗದು ಏನೂ ಇಲ್ಲ. ಈ ಮಟನ್ ಮಂಚೂರಿಯಾ ನಮ್ಮ ಮನೆಯ ದೆಸೆಯನ್ನೇ ಬದಲಾಯಿಸಿದೆ. ಹೌದು ಮಾವಯ್ಯ, ಬದಲಾವಣೆ ಅನ್ನೋದು ನಮ್ಮ ಅಡಿಗೆಯಿಂದಲೇ ಶುರುವಾಗಬೇಕು. ಹಳೆ ರುಚಿ ಒಂದೇ ಅಲ್ಲ, ಹೊಸ ರುಚಿ ಕೂಡ ಜೀವನದಲ್ಲಿ ಹೊಸ ಉತ್ಸಾಹವನ್ನು ಕೊಡುತ್ತೆ. ಹಾಗೆ ಆ ಕುಟುಂಬ ಅನಾಮಿಕಳ ಅಡಿಗೆಯ ನೈಪುಣ್ಯದಿಂದ, ಎಲ್ಲರ ಸಮಿಷ್ಟಿ ಕೃಷಿಯಿಂದ ಮಟನ್ ಮಂಚೂರಿಯ ವ್ಯಾಪಾರದಲ್ಲಿ ದೊಡ್ಡ ಹೆಸರು ಸಂಪಾದಿಸಿ ಸುಖ ಸಂತೋಷದಿಂದ ಆನಂದದಿಂದ ಜೀವಿಸುತ್ತಾರೆ. ಇದು ಇಂದಿನ ಕತೆ.
ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.